ಇದರ ಮುಖ್ಯ ಉದ್ದೇಶ ಹಿಂದುಳಿದ ಜಾತಿಗಳ ಒಕ್ಕೂಟ ಪ್ರಾರಂಭ ಆಗಿ ಸುಮಾರು 7 ವರ್ಷ ಆಯಿತು. ಜಿಲ್ಲಾ ಒಕ್ಕೂಟ ರಚನೆ ಆದ ನಂತರ ನೋಂದಣಿ ಆದಂತಹ ಒಂದು ಸಂಘಟನೆ ಇದು ಪ್ರತಿಯೊಂದು ರಾಯಚೂರು ಜಿಲ್ಲೆಯ ಎಲ್ಲ ತಾಲೂಕುದಲ್ಲೂ ಕೂಡ ಸಂಘಟನೆಗಳು ಮಾಡ್ಕೊಂಡಿದ್ದೀವಿ. ಅಲ್ಲಿ ಕೂಡ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಇದ್ದಾರೆ. ಅವರು ಕೂಡ 5 ವರ್ಷ ಕೆಳಗಡೆ ನಾವೆಲ್ಲ ಸಂಘಟನೆ ಮಾಡಿ ಸಮಿತಿಯನ್ನು ರಚನೆ ಮಾಡಿದ್ದೀವಿ. ಅವರು ಸಕ್ರಿಯವಾಗಿ ಈ ಸಮುದಾಯಗಳ ಏಳಿಗೆಗೆ ಪರಿವರ್ತನೆ ಬದಲಾವಣೆಗಾಗಿ ಜಾಗೃತ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಪ್ರವೀಣ್ ಕುಮಾರ್ ಅವರು ಅಧ್ಯಕ್ಷರಾದ ನಂತರ ಅವರ ಅಧ್ಯಕ್ಷತೆಯಲ್ಲಿ ಅನೇಕ ಸಾಮಾಜಿಕ ಚಟುವಟಿಕೆಗಳು, ಅನೇಕ ಕಾರ್ಯಕ್ರಮಗಳು, ಅನೇಕ ಜಾಗೃತಿ ಸಭೆಗಳು ಕೂಡ ಆಗಿದ್ದಾವೆ. ಅವರನ್ನು ನಾನು ಈ ಸಂದರ್ಭದಲ್ಲಿ ಜಿಲ್ಲಾ ಸಮಿತಿಯನ್ನು ಅಭಿನಂದಿಸ್ತೇನೆ. ಇದು ಒಂದು ಸಬ್ಜೆಕ್ಟ್ ಆದ ನಂತರ ಎರಡನೇದು ಏನಿವತ್ತು ಜಾತಿ ಗಣತಿ ಸಮೀಕ್ಷೆ 2 ಈ ಹಿಂದೆ ಕಾಂತರಾಜ್ ಆಯೋಗ ರಚನೆ ಆದ ನಂತರ ಆ ಆಯೋಗದ ಜೊತೆಗೆ ಕೊನೆಯಲ್ಲಿ ಕಾಂತರಾಜ್ ಆದ ನಂತರ ಜಯಪ್ರಕಾಶ್ ಹೆಗಡೆ ಅವರು ಕೂಡ ಆಯೋಗದ ಅಧ್ಯಕ್ಷರಾದರು. ಅವರು ಇರುವರು ಸೇರಿ ಕಾಂತರಾಜ್ ಆಯೋಗ ರಚನೆ ಮಾಡದಂತ ಆ ವರದಿ ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸಿದರು. ಸರ್ಕಾರಕ್ಕೆ ಸಲ್ಲಿಸಿದ ನಂತರ ಸಚಿವ ಸಂಪುಟದಲ್ಲಿ ಚರ್ಚೆ ಆಯಿತು. ಚರ್ಚೆ ಆಗಿ ಅದು ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ, ಅದನ್ನು ಅಂಗೀಕರಿಸಲಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಬೇರೆ ಬೇರೆ ಸಮುದಾಯದವರು ನಮ್ಮ ಜನಸಂಖ್ಯೆ ಬಹಳ ಕಡಿಮೆ ತೋರಿಸಿದ್ದಾರೆ, ಅನ್ಯಾಯ ಆಗಿದೆ, ಅವೈಜ್ಞಾನಿಕವಾಗಿ ಈ ಒಂದು ವರದಿ ಸಲ್ಲಿಸಿದ್ದಾರೆ ಅಂತೇಳಿ ಅನೇಕ ಜನ ಪ್ರತಿಭಟನೆಗಳು, ಅನೇಕ ರೀತಿಯಲ್ಲಿ ಅನೇಕ ದೊಡ್ಡ ದೊಡ್ಡ ಮುಂದುವರೆದ ಸಮುದಾಯಗಳು ಕೂಡ ಪ್ರತಿಭಟನೆ ಮಾಡಿದೆ. ಅದೇ ರೀತಿ ಕೆಲವೊಂದು ಹಿಂದುಳಿದ ಜಾತಿಗಳು ಸಮುದಾಯಗಳು ಕೂಡ ನಮ್ಗಾಗಿ ಸಂಖ್ಯೆ ಜಾಸ್ತಿ ಇದ್ದು ಕಡಿಮೆ ಮಾಡಿದ್ದಾರೆ ಅಂತ ಈ ಕಡೆ ಅಲ್ಲಿ ನಮ್ಮ ಸಮುದಾಯಗಳಲ್ಲಿ ಕೂಡ ಕೆಲವು ಗೊಂದಲಗಳು ಆದವು. ಇದನ್ನು ಸರ್ಕಾರ ಮತ್ತೆ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಸಚಿವ ಸಂಪುಟ 2ನೇ ಸಮೀಕ್ಷೆ ಮಾಡಬೇಕು ಹಾಗೆ ಅಂತೇಳಿ ಈಗ ತೀರ್ಮಾನ ಮಾಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ನಾಳೆ 22ನೇ ತಾರೀಕಿನಿಂದ ಸಮೀಕ್ಷೆ ಪ್ರಾರಂಭ ಆಗ್ತದೆ. ಆ ಸಮೀಕ್ಷೆಯಲ್ಲಿ ಈಗ ಆಯಿತು 160 ಕೋಟಿ ಖರ್ಚು ಮಾಡಿ ಲಕ್ಷಾಂತರ ಜನ ಅಧಿಕಾರಿಗಳು ಎಲ್ಲ ಸಿಬ್ಬಂದಿ ವರ್ಗದವರು ಅವತ್ತ ವರದಿಗೆ ಕೆಲಸ ಮಾಡ್ತಾರೆ. ಇವಾಗ 2ನೇ ಸಮೀಕ್ಷೆ ಕೂಡ 22ನೇ ತಾರೀಕಿಗೆ ಪ್ರಾರಂಭ ಆಗ್ತದೆ. ಆ ಸಂದರ್ಭದಲ್ಲಿ ಎಲ್ಲ ಸಮುದಾಯಗಳು ಏನು ಸರ್ಕಾರದ ವತಿಯಿಂದ ಬಂದಿರುವಂತ ಸಮೀಕ್ಷೆಗಾಗಿ ಬಂದಿರುವಂತ ಸಂದರ್ಭದಲ್ಲಿ ನನಗೆ ಗೌರವದಿಂದ ಕರೆಸಿಕೊಂಡು ಆಯಾ ಜಾತಿ, ಆಯಾ ಸಮುದಾಯ, ಆಯಾ ವರ್ಗದವರು ಅವರ ಶಾಲೆ ದಾಖಲಾತಿಗಳಲ್ಲಿ ಏನು ನಮೂದಿಸಿರ್ತಾರೆ ಅದೇ ರೀತಿ ಅವರು ಬಂದ ಸಂದರ್ಭದಲ್ಲಿ ಹೇಳಿದರು. ಆರ್ಥಿಕವಾಗಿ ಯಾವ ಮಟ್ಟದಲ್ಲಿದ್ದಾರೆ, ಶೈಕ್ಷಣಿಕವಾಗಿ ಅವರಲ್ಲಿ ಯಾರ್ಯಾರು ಏನು ವಿದ್ಯಾಭ್ಯಾಸ ಮಾಡಿದ್ದಾರೆ, ನೌಕರಿಯಲ್ಲಿ ಎಷ್ಟು ಜನ ಇದ್ದಾರೆ, ಭೂಮಿ ಎಷ್ಟಿದೆ, ಏನೇನು ಕೆಲಸ ಮಾಡ್ತೀವಿ, ನಮ್ಮ ಬದುಕೇನು ಅಂತ ಸುಮಾರು ಒಂದು 57, 60 ಕಾಲೋನಿದೆ. ಅದರಲ್ಲಿ
ಜಾತಿ ಉಪಜಾತಿ ಅವೆಲ್ಲ ರೀತಿಯಿಂದ ಬಹಳ ಜಾಗೃತಿಯಿಂದ ಏನು ಈ ಶೋಷಿತ ಮತ್ತು ತಳಮಟ್ಟದ ನಮ್ಮ ಹಿಂದುಳಿದ ಏನು ಸಮುದಾಯಗಳಿದ್ದಾವೆ ಅವರಲ್ಲೂ ಬಹಳ ಜಾಗೃತಿಯಿಂದ ಬಳಸಬೇಕು. ಆಯಾ ಸಮುದಾಯಗಳ ಜನಸಂಖ್ಯೆ ಎಷ್ಟಿದೆ, ಆಯಾ ಸಮುದಾಯಗಳು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಯಾವ ಮಟ್ಟದ ಇದ್ದಾರೆ ಅನ್ನುವಂಥದ್ದು ನಿಖರವಾಗಿ ಗೊತ್ತಾಗಬೇಕಾಗಿದೆ. ಯಾವುದೇ ಒಂದು ಧರ್ಮ, ಒಂದು ಜಾತಿ ಅಂತಲ್ಲ, ಎಲ್ಲಾ ಜಾತಿ ಎಲ್ಲಾ ಧರ್ಮದವರು ಈ ಒಂದು ಸಮೀಕ್ಷೆಯಲ್ಲಿ ಎಲ್ಲರೂ ಅದರನ್ನ ಜಾಗೃತವಾಗಿ ಅವರವರ ಅಂಕಿಅಂಶಗಳನ್ನು ತಿಳಿಸಬೇಕು. ಈ ಕೆಲವೊಂದು ಗೊಂದಲಗಳಿದ್ದಾವೆ. ಗೊಂದಲಗಳು ನಿವಾರಣೆ ಮಾಡಿಕೊಳ್ಳಿಕ್ಕೆ ಆಯಾ ಸಮುದಾಯದವರು ಕೂಡ, ಆಯಾ ಜಿಲ್ಲಾ ಅಧ್ಯಕ್ಷರುಗಳು ಅವರು ಕೂಡ ಆ ಸಮುದಾಯಗಳ ಸಭೆಯನ್ನು ಕರೆದು, ಉದಾಹರಣೆಗೆ ಹಾಲುಮತ ಅಂತ ಬಳಸಬಾರದು, ಕುರುಬ ಸಮಾಜ ಅವರಲ್ಲಿ ಎಷ್ಟು ಮುಖ್ಯ ಸಮುದಾಯ, ಅದರ ಜೊತೆಗೆ ಉಪಜಾತಿ, ಹಾಗೆ ನಮ್ಮ ಗಂಗಮತ ಅಂತ ಗಂಗಮತಿಲ್ಲ, ಅದು ಬೇಸ್ತ ಕಬೇರು, ಹಾಗೆ ಈಡಿಗ, ಉಪ್ಪಾರ, ಯಾದವ, ಮಡಿವಾಳ, ಸವಿತಾ ಸಮಾಜ, ವಿಶ್ವಕರ್ಮ, ನೇಕಾರ, ಸೊಕಡ ಸಾಹಸ, ಇವೆಲ್ಲ ಎಷ್ಟು ಸಮುದಾಯಗಳಿದ್ದಾವೆ. ಅವ್ರದಾದ ಜಿಲ್ಲಾ ಸಮಿತಿಗಳಿದ್ದಾವೆ, ಅವ್ರದಾದ ಮಠಗಳಿದ್ದಾವೆ, ಅವ್ರದಾದ ರಾಜ್ಯ ಸಮಿತಿಗಳಿದ್ದಾವೆ. ಅಲ್ಲಿಂದು ಕೂಡ ಮಾಹಿತಿ ಪಡೆದು ಸರಿಯಾದ ರೀತಿಯಲ್ಲಿ ಬಳಸಬೇಕು ಹಾಗೆ ಅಂತೇಳಿ ನಾವು ಎಲ್ಲ ಸಮುದಾಯಗಳಿಗೆ ತಮ್ಮ ಮುಖಾಂತರ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ.